ಸೊ ಇದರಲ್ಲಿ ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಬಟ್ ರಿಯಲ್ ಲೈಫಲ್ಲಿ 10th ಆಗುವಾಗ ನೀವು ಆ್ಯಕ್ಚುಲಿ ಮಿಥುನ ರಾಶಿಗೆ ಬಂದಿರೋದು. ಸೊ ಏನು ಓದಿದ್ದೀರಾ ಅಥವಾ ನೀವು ಫಸ್ಟ್ ಬೆಂಚರಾ ಅಥವಾ ಯಾವ ಥರ ನೀವು? ಇಲ್ಲ, ಆ್ಯಕ್ಚುಲಿ 10th ನಾನು ಫುಲ್ ಫಸ್ಟ್ ಬೆಂಚು. ನನಗೆ 86 ಅನ್ನೋ 10th ಬಂತು ಅಂದ್ಬಿಟ್ಟು ನಾನು ಹೋಗ್ತೀನಿ ಅಂತೆಲ್ಲ ಹೋಗಿದ್ದೆ. ಇವಾಗ ಐ ಫೀಲ್ ಸಿಲಿ. ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ಮಿಡಲ್ ಬೆಂಚರ್ ಆಗಿದ್ದೆ ಅಗೇನ್. ನಾನೇನು ಓದಿದ್ದು ಸೈಕಾಲಜಿ ಜರ್ನಲಿಸಮ್ ಓದಿದ್ದು. ಸೊ ಡಿಗ್ರಿ ಅಷ್ಟೇ, ಇನ್ನು ಫರ್ದರ್ ಓದೋದು ನೋಡೋಣ ಹೆಂಗೆ ಹೋಗುತ್ತೆ ಅಂತ, ಯಾವಾಗ ಓದ್ತೀನಿ ಅಂತ. ಒಟ್ಟಿನಲ್ಲಿ ಓದ್ತೀನಿ. ಇವಾಗ ಸೀರಿಯಲ್ ಆಗಸ್ಟ್ 4 ಸಂಜೆ 6:00 ಪ್ರಸಾರ ಆಗ್ತಾಯಿದೆ. ಅಲ್ಲಿಂದ ಶುರುವಾಗುತ್ತೆ ಮತ್ತೆ ಒಂದು ಜರ್ನಿ. ಸೊ ಇಷ್ಟು ಗ್ಯಾಪ್ ಆದ ನಂತರ ಮತ್ತೆ ಕನ್ನಡಕ್ಕೆ ಬರ್ತಿರೋದು. ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಮರ್ತೋಯ್ತು. ರೆಡಿ. ಆಗಸ್ಟ್ 4ನೇ ತಾರೀಕು ಪ್ರೇಮ ಕಾವ್ಯ ಬರ್ತಿದೆ ಸಂಜೆ 6:00. ಸೊ ಖಂಡಿತವಾಗ್ಲೂ ನೋಡಿ. ನೀವು ಪ್ರೋಮೋಗಳನ್ನ ಇಟ್ಕೊಂಡು ಅದು ನಮ್ಮ ಶೀರ್ಷಿಕ ಗೀತೆ ಏನು ಟೆಲಿಕಾಸ್ಟ್ ಆಗೋಕ್ಕೆ ಶುರು ಆದಮೇಲಂತೂ ನಿಮ್ಮ ಎಕ್ಸ್ಪೆಕ್ಟೇಷನ್ ಇನ್ನೂ ಹೆಚ್ಚಾಗಿರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿದೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕನಂಗೆ ಇಲ್ಲಾಂದರೆ ಅದಕ್ಕಿಂತ ಹೆಚ್ಚಾಗೇ ಇರುತ್ತೆ ಅಂತ ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದರೆ ನಾವು ಅಷ್ಟೇ ಎಫರ್ಟ್ ಹಾಕ್ತಿದ್ದೀವಿ. ನಾವು ಅಂದರೆ ಬರೀ ನಾವು ಆರ್ಟಿಸ್ಟು ಅಂತಲ್ಲ, ನಮ್ಮ ಹಿಂದೆ ಒಂದು 10 ಜನ 100 ಜನ ಇದ್ದಾರೆ. ಅವ್ರ ಎಫರ್ಟ್ ಇನ್ನೂ ಹೆಚ್ಚಾಗಿದೆ. ಸೊ ಖಂಡಿತವಾಗ್ಲೂ ಆ ಎಫರ್ಟ್ಸಿಗೆ ತಕ್ಕನಂಗೆ ಪ್ರತಿಫಲ ಬರುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಸೊ ಈಗ ಜನರಲಿ ಅದೇ ನೀವು ಈಗ ಪ್ರೋಮೋ ಎಲ್ಲ ನೋಡುವಾಗ ಆ್ಯಕ್ಚುಲಿ ಮಾದೇವ ಮತ್ತು ಕಾವ್ಯನ ಮಧ್ಯೆ ಸ್ಪಾರ್ಕ್ ಅಂತೂ ಒಂದಿದೆ. ಅಂದರೆ ಜನರಲ್ ಒಂದು ಐಡಿಯಾ ಬಂದುಬಿಡುತ್ತೆ, ಇವರಿಬ್ಬರು ಇವಾಗ ಫಸ್ಟಿಗೆ ಕಿತ್ತಾಡ್ತಾರೆ, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಆಮೇಲೆ ಇವರಿಬ್ಬರೇ ಕ್ಲೋಸ್ ಆಗ್ತಾರೆ, ಆ ಥರದ್ದೆಲ್ಲ ಅಂತ. ಬಟ್ ವೈಷ್ಣವಿ ಅವರಿಗೆ ರಿಯಲ್ ಲೈಫಲ್ಲಿ ಹೆಂಗೆ ತುಂಬ ಈ ಥರ ರಫ್ ಆ್ಯಂಡ್ ಟಫ್ ಆಗಿರೋ ಹುಡುಗರು ಇಷ್ಟ ಆಗ್ತಾರೆ, ಅಥವಾ ತುಂಬ ಸಾಫ್ಟ್ ಹಾರ್ಟೆಡ್ ಅಥವಾ ಸಾಫ್ಟ್ ಸ್ಪೋಕನ್ ಆ ಥರ ಹುಡುಗರು ಇಷ್ಟನೇ ಹೇಗೆ ಅಂತ? ರಫ್ ಆ್ಯಂಡ್ ಟಫ್ ನಂಗೆ ಇಷ್ಟ ಆಗಲ್ಲ. ತುಂಬ ಸಾಫ್ಟ್ ಒಳ್ಳೆ ಕೊಯ್ಯೋಮೋರೋ ಅಂತಿದ್ರು ಇಷ್ಟ ಆಗಲ್ಲ. ನಾರ್ಮಲ್ಲು ಆ್ಯಂಬಿವರ್ಟ್ ಆಗಿದ್ದರೆ ನಾನು ಆ್ಯಂಬಿವರ್ಟು, ಆ ಮನುಷ್ಯನೂ ಆ್ಯಂಬಿವರ್ಟ್ ಆಗಿದ್ರೆ ಒಳ್ಳೆಯದು ಅಷ್ಟೇ. ಯಾರ ಜೊತೆ ಎಷ್ಟಿರಬೇಕು ಎಷ್ಟಿರಬಾರ್ದು ಅಂತ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಯಾವುದೇ ಹ್ಯೂಮನ್ ಆಗಲಿ, ನಾನು ಮದುವೆ ಆಗೋ ಹುಡುಗ ಅಂತಲ್ಲ, ಯಾರಿಗೆ ಆಗಿರಲಿ. ಸೊ ಅಷ್ಟೆಲ್ಲ ಜಾಸ್ತಿ ರಗ್ಗಡ್ಡೆಲ್ಲ ಇಷ್ಟ ಇಲ್ಲ, ಕೊಯ್ಯಮರನೂ ಇಷ್ಟ ಇಲ್ಲ, ಮೀಡಿಯಮ್ ಎರಡರ ಮಧ್ಯೆ. ಸೊ ಆ್ಯಂಬಿವರ್ಟ್ ಒಂದು ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೇಳಿದ್ರೆ, ಇನ್ನೊಂದು 4 ಅಂದರೆ ವಿಷಯಗಳು ಹೇಳೋದಾದರೆ ನಿಮ್ಮ ಹುಡುಗನಲ್ಲಿ ಏನೇನು ಇರಬೇಕು ಅಂತ, ಇದು ಯಾರು ನೋಡ್ತಾ ಇರೋರು ಸ್ವಲ್ಪ ಟ್ರೈ ಮಾಡೋಕೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಕೃಷ್ಣ ಆಗಿರಬಾರ್ದು, ಚೀಟ್ ಮಾಡಬಾರ್ದು, ಮೇನು ಕೃಷ್ಣ ಆಗಿರಬಾರ್ದು, ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಫ್ಯಾಮಿಲಿನ ಚೆನ್ನಾಗಿ ನೋಡಿಕೊಂಡ್ರೆ, ನಾನು ಚೆನ್ನಾಗಿ ನೋಡಿಕೊಂಡ್ರೆ, ಮರ್ಯಾದೆ ಕೊಟ್ಟರೆ ಹೇಳ್ಬೇಕು ಸಾಕು ಅಷ್ಟೇ. ಈಸಿ ನನ್ನ ಜೊತೆ ಓವರಾಗಿ ಕನಸಿನ ಬೆಟ್ಟ ಎಲ್ಲ ಕಟ್ಟಿಲ್ಲ. ಅಂದರೆ ಎಷ್ಟಿರಬೇಕೋ ಒಬ್ಬ ಮನುಷ್ಯ ಎಷ್ಟಿರಬೇಕೋ ಅಷ್ಟಿರಬೇಕು ಅಷ್ಟೇ, ಅತಿ ಎಲ್ಲ ಇಲ್ಲ. ಅಂದರೆ ಯೂಶ್ವಲಿ ಈಗ ರೀಲ್ಸಲ್ಲೆಲ್ಲ ನೀವು ಟ್ರೋಲ್ ಆಗ್ತಿರುತ್ತೆ, ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ. ಅಂದರೆ ಕೆಲವರು ಯಾರೋ ಕೇಳಿದ್ರೆ 400 crores ಇರಬೇಕು, ಅಷ್ಟು ಸಂಪಾದನೆ ಮಾಡಿರಬೇಕು, ಏನೋ ಇಷ್ಟು ಫ್ಲೈಟ್ ಇರಬೇಕು, ಚಾರ್ಟೆಡ್ ಫ್ಲೈಟ್ ಇರಬೇಕು, ಹಾಗೆಲ್ಲ ಕೇಳ್ತಿರ್ತಾರೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಆ ಥರ ಸ್ಕೈ ಹೈ. ಸೊ ನಿಮಗೆ ಆ ಥರ ಏನಾರು ಇದೆಯಾ ಅಂತ? ಇಲ್ಲ, ಚಾರ್ಟೆಡ್ ಫ್ಲೈಟ್ ಇರಬೇಕು, 400 crores ಎಲ್ಲ ಇರಬೇಕು. ಇಲ್ಲ, ಅಂಥವ್ರು ಸಿಕ್ಕಿದ್ರೆ ಖುಷಿನೇ ಖಂಡಿತವಾಗ್ಲೂ, ಯಾರು ಬೇಡ ಅಂತಾರೆ. ಬಟ್ ಹಾಗೆ ಅಲ್ಲ, ಸಿಕ್ಕಿಲ್ಲ ಅಂತಲ್ಲ, ಹಾಗೆಲ್ಲ ಇಲ್ಲ. ನಾನು ಅಷ್ಟೆಲ್ಲ ಇಲ್ಲವೇ ಇಲ್ಲ. ನನಗೆ ಬೇಸಿಕ್ ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಅಂದರೆ ಫ್ಯೂಚರ್ಗೂ ಒಂಚೂರು ಉಪಯೋಗ ಆಗೋ ಹಂಗೆ ಜೀವನ ಮಾಡೋ ಹಂಗೆ. ಅಂದರೆ ನಂಬರ್ ಒಂದು ಹೇಳೋದಾದರೆ ಒಂದು ತಿಂಗಳಿಗೆ ಇಷ್ಟು, ಆ್ಯನ್ಯುಯಲಿ ಇಷ್ಟು ಅಂತ? ಆ್ಯನ್ಯುಯಲಿ ಒಂದು 35-40 ಲಕ್ಷ. ಏನು ಕೋಟಿ ಅಂದ್ಕೊಂಡ್ರ? ದುಡಿದ್ರೆ ಖುಷಿನೇ. ಅಂದರೆ ಫ್ಯೂಚರ್ಗೂ ಹೆಲ್ಪ್ ಆಗಬೇಕು ಅಂದರೆ ಅಷ್ಟು ಬೇಕು. ಯಾಕೆಂದರೆ ಪಾಪ ಅವ್ರಿಗೆ IT BTನಲ್ಲೇ ಅವ್ರಿಗೊಂದಷ್ಟು ಅಂದರೆ ರಿಟರ್ನ್ಸ್ಗಳಲ್ಲೇ ಅವ್ರಿಗೆ ಅರ್ಧ ಹೊಟ್ಟೋಗಿರುತ್ತೆ ಪಾಪ. ಸೊ ಅಂದರೆ ಎಲ್ಲ ಕಳೆದು ಒಂದು 35 ಲಕ್ಷ ಅಂದರೆ ಅಂತೇನಿಲ್ಲ, ಕಳ್ದಂತೇನಿಲ್ಲ, ಕಳಿಯೋಕ್ಕೆ ಮುಂಚೆ ಅಷ್ಟಿದ್ರು ಓಕೆನೆ. ಸಿಂಪಲ್ಲು.